ಪ್ರಭು, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವನು ಸ್ವಾಮಿ. ಮಾರುತಿ, ನಿನ್ನ ಭಕ್ತಿ ಶ್ರದ್ಧೆ ವಿನಯಗಳಿಗೆ ಮನಸೋತಿರು. ನೀನು ಯಾರು? ನಿನ್ನ ಪೂರ್ವ ವೃತ್ತಾಂತವೇನು? ನೀನಿಲ್ಲಿ ವಾಸಿಸಲು ಕಾರಣವೇನು? ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಬಲ್ಲೆ? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು ಸ್ವಾಮಿ. ನನ್ನೊಡೆಯನಾದ ಸುಗ್ರೀವರಾಜನು ಇಲ್ಲಿಯೇ ಸಮೀಪದಲ್ಲಿರುವನು. ತಾವು ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ ಪ್ರಭು, ನೀನಿನ್ನು ತಿಳಿಯಬೇಕಾದ ವಿಚಾರಗಳು ಸಾಕಷ್ಟಿರುವುದು. ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವಂತಿಲ್ಲ. ಆದ ಕಾರಣ ಅದೂ ಅಲ್ಲದೆ ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವ ಆ ನಿಮ್ಮ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೇ ಬರಮಾಡು. ಹಾಗೇ ಆಗಲಿ, ಮಹದಾಜ್ಞೆ. ಓ ಒಡೆಯ ಸುಗ್ರೀವರಾಜ! ಮಾರುತಿ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಶ್ರೀರಾಮಚಂದ್ರರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ. ನಿನ್ನ ಕಷ್ಟಗಳು ತೀರಿದ್ದಲ್ಲದೆ ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಮಾರುತಿ. ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿನ್ನ ವಿಚಾರವನ್ನು ತಿಳಿಸುವಂತನ. ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಬೆನ್ನಟ್ಟಿ ಹೋದನು ಪ್ರಭು. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ಗುಹೆಯ ಒಳಗೆ ಪ್ರವೇಶಿಸಿದೆ. ನಾನು ಬಾಗಲಲ್ಲೇ ಕಾದೆ. ಎಷ್ಟು ವರ್ಷಗಳಾದರೂ ಬಾರಲಿಲ್ಲ. ಘನಘೋರ ಯುದ್ಧವು ನಡೆಯುತ್ತಿತ್ತು. ಒಂದು ದಿನ ಒಳಗಿನಿಂದ ರಕ್ತವು ಹರಿದು ಬಂತು ಪ್ರಭು. ಅದನ್ನು ಕಂಡು ನಮ್ಮಣ್ಣನಿಗೇನೋ ತೊಂದರೆಯಾಗಿರಬಹುದೆಂದು ಭಾವಿಸಿ ದೊಡ್ಡದಾದ ಬಂಡೆಯನ್ನಿಟ್ಟು ಆ ಬಾಗಿಲಿಗೆ ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು ಪ್ರಭು. ರಾಜ್ಯವನ್ನೆಲ್ಲ ಕಬಳಿಸಲು ನನ್ನ ತಮ್ಮನು ಏನೋ ಕುತಂತ್ರ ಮಾಡಿರುವನೆಂದು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು. ಆತನ ಕೈಗೆ ಸಿಗದೆ ಹಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಹೌದೇ? ಹೌದು ಪ್ರಭು. ನಿಮ್ಮಣ್ಣನು ಇಲ್ಲಿಗೆ ಬಾರದಿರಲು ಕಾರಣವೇನು? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು ಪ್ರಭು. ಮುನಿಗಳು ಕೋಪಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತವಾಗಲಿ ಎಂದು ಶಾಪವನ್ನಿತ್ತರು ಪ್ರಭು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ನನ್ನ ಪತ್ನಿಯನ್ನು ಸಹ ಪರಿಸಿರುವನು ಪ್ರಭು. ದುಃಖಿಸಬೇಡ, ದುಃಖಿಸಬೇಡ. ಕರೆಯ ಭ್ರಾತೃದ್ರೋಹಿಯನ್ನ ವಾಲಿಯಾದ ಯುದ್ಧಕ್ಕೆ ಅವನನ್ನು ನಾನು ಸಂಹರಿಸುವೆನು ಪ್ರಭು. ನಮ್ಮ ಅಣ್ಣನಾದ ವಾಲಿಯನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನ ಪ್ರಭು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ ಸುಗ್ರೀವರಾಜ. ಇರಲಿ, ನೋಡುತ್ತಿರೋ. ಆಗಲಿ ಹೋದರ. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಕರೆಯ ವಾಲಿಯನ್ನು ಯುದ್ಧಕ್ಕೆ ಆಗಲಿ ಸಂಹರಿಸುವೆ. ಆಗಲಿ ಪ್ರಭು. ನಾನು ಮರೆಯಲ್ಲಿ ನಿಂತಿರಲೇ? ಆಗಲಿ ದೇವ, ಆಗಲಿ. ಆಂಜನೇಯ,
ಆಂಜನೇಯ, ಮಾರುತಿ ಇಲ್ಲೇ ಇದ್ದೀನಿ. ಅಲ್ಲ, ವಾಲಿಯನ್ನು ಕೂಗು ಎಂದು ಪ್ರಭುಗಳು ಹೇಳಿದರು. ಅವನ ಕೈಗೆ ಸಿಕ್ಕದೆ ನಾನು ಅಲ್ಲಿ ಅಲ್ಲಿ ಅಲೆಯುತ್ತಿದ್ದೇನೆ. ಈಗ ಕೂಗಿ ಕರೆದರೆ ನನ್ನನ್ನು ಬಿಡುವನ? ಇಲ್ಲ, ಕರೆದು ಬಿಡಿ. ಹಾ, ಕರೆದು ಬಿಡಿ. ನೋಡಿ ಬಿಡೋಣ. ರಕ್ಷಣೆಗೆ ಪ್ರಭುಗಳಿರುವರು. ಭಯವೇಕೆ? ಚಿಂತೆ ಏಕೆ? ಎಲವೋ ವಾಲಿ, ಭ್ರಾತೃದ್ರೋಹಿ. ಎಲವೋ ವಾಲಿ, ಭ್ರಾತೃದ್ರೋಹಿ. ಹೇಳಿ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಸಮರಾಂಗಣವೆಂಬ ಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮಾನದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವನು. ಬಾಳ ಯುದ್ಧಕ್ಕೆ. ಆಂಜನೇಯ, ನಮ್ಮಣ್ಣ ವಾಲಿ ಹೀಗಿದ್ದವನು ಹೀಗಾಗಿ ಬಿಟ್ಟಿದ್ದಾನಲ್ಲ, ಏನೋ ಕಾರಣವಿರಬಹುದು. ಹುಡುಕಿ ಹುಡುಕಿ ಪ್ರಭು, ಹೌದು. ಏತಕ್ಕೋ ನಾನೇ ಶೂರನೆಂದು ಹೇಳಿಕೊಳ್ಳುತ್ತಿರುವೆ. ಸಿದ್ಧರಾಗೋ. ಸಾಕು. ಸಹೋದರನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಹೋಗು, ಎಲ್ಲಿಯಾದರೂ ಬದುಕಿರು. ಆಂಜನೇಯ, ಒಡೆಯ, ಆಂಜನೇಯ, ಒಡೆಯ, ಬಾಯಲ್ಲಿ ಬರಬೇಕೆ? ಒಡೆಯ, ಬಾ ಮಾರುತಿ. ಬರಲೇ? ಅಲ್ಲಿನ ಆಂಜನೇಯ. ಬಿಟ್ಟಾಯ್ತೆ. ವಾಲಿ ಹೋದನೇನು ನೋಡು. ಒಡೆಯ, ಬಂದಂತೆ ಕಾಣುತ್ತಿರುವುದು ಅವರು ನಮ್ಮ ಗವಾಯ ಗವಾಕ್ಷ ಗಂಡಮಾದನ. ಹೌದೇ? ಹೆದರಬೇಡಿ, ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ. ಎಲ್ಲಿ? ಇಲ್ಲೇ ಇರುವರು. ಕಳಿಸಿಬಿಡು, ಕಳಿಸಿಬಿಡು. ಇದರಲ್ಲಿ ಏನೋ ವಿಷಯವಿರಬೇಕು. ಸ್ವಲ್ಪ ತಾಳಿ. ಪ್ರಭು ಶ್ರೀರಾಮಚಂದ್ರರು, ಏನೇ ವಿಷಮ ಪರೀಕ್ಷೆ? ಆಂಜನೇಯ, ಸುಗ್ರೀವರು ವಾಲಿಯು ಒಂದೇ ತರ ಇದ್ದ ಕಾರಣ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಇದು ನಿಜಾಂಶ. ತೆಗೆದುಕೋ ಈ ವಿಜಯಮಾಲೆಯನ್ನು ಸಹೋದರ. ನಾನೇನು ಅಂದುಕೊಂಡೆ. ಸುಗ್ರೀವನಿಗೆ ಧರಿಸಿ. ಓ ಪ್ರಭು,
ಸುಗ್ರೀವರಾಜ, ಈಗ ಮಾಡು ಯುದ್ಧಕ್ಕೆ. ಆಗಲಿ ಪ್ರಭು. ಎಂದಾದರೊಂದು ದಿನ ಈ ದೇಹವು ನಶ್ವರವಾಗಲೇಬೇಕು. ಆಗಲೇಬೇಕು, ಹೋಗಲೇಬೇಕು. ಮಾರುತಿ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಹಾಗಾದರೆ ಇದು ವಿಜಯಮಾಲೆಯೇ ಸರಿಯು. ಕರೆಯಿರಿ ವಾಲಿಯನ್ನ. ವಾಲಿ ಏಕೆ? ನೀನೇ ಬಾ. ಪ್ರಭು, ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರವೇ? ನೋಡುತ್ತಿರು, ನೋಡುತ್ತೇನೆ, ನೋಡುತ್ತಿರು. ಎಲೆಯಲವೋ ವಾಲಿ, ರಾತೃದ್ರೋಹಿ, ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಪ್ರಭು, ಹೊಸ ಸುಗ್ರೀವನು ಬಂದಿರುವನು. ಬಾರೋ ಯುದ್ಧಕ್ಕೆ. ಬಾರೋ. ಎದರಿ ಓಡಿ ಹೋಗಿದ್ದ. ನನ್ನಿಂದ ಪೆಟ್ಟುಗಳನ್ನು ತಿನ್ನಲು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಇರಬೇಕೆಂದು ತೋರುತ್ತಿರುವುದು. ಮೊದಲನ್ನು ಅವರನ್ನು ಕರೆ, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವನು. ನನ್ನ ಸಹಾಯಕ್ಕೆ ಯಾರೂ ಬಂದಿಲ್ಲ, ಸುಮ್ಮನೆ ಹೇಳಿಕೊಳ್ಳುತ್ತಿದ್ದಾನೆ. ಈ ಸಾರಿ ನೀನು ಪ್ರಾಣದಿಂದ ಹಿಂದಿರುಗಲಾರೆ. ಈ ಸಾರಿ ಹೇಳಿ, ಸಿದ್ಧರಾಗುವ ಯುದ್ಧಕ್ಕೆ. ಯಾವ ಯುದ್ಧವನ್ನು ಮಾಡೋಣ? ಯಾವ ಯುದ್ಧ? ನಿನಗೆ ಯಾವ ಯುದ್ಧವು ಬರುವುದು ಹೇಳೋ, ಹೇಳಿ. ಮಲ್ಲ ಯುದ್ಧವನ್ನು. ಮಲ್ಲ ಯುದ್ಧ? ಗದೆಯೆಲ್ಲ ಹೋಗಿರುವುದು. ಮಲ್ಲ ಯುದ್ಧ? ಸಿದ್ಧರಾಗು. ಯಾರು ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರ ಶ್ರೀರಾಮ. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ನೀನು ಭ್ರಾತೃದ್ರೋಹಿಯಾದ ಕಾರಣ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಈಗಲೂ ಬದುಕುವ ಇಚ್ಛೆ ಇದ್ದರೆ ತಿಳಿಸು. ರಾಮಚಂದ್ರ, ಕಪಿಗಳಾದ ನಮಗೆ ವಾದ ಭರಸೆಗಳಿಲ್ಲವೆಂಬುದು ಜ್ಞಾನಿಯಾದ ತಮಗೆ ತಿಳಿಯದೆ ಈ ಕೆಲಸವು ಸುಗ್ರೀವನಿಂದ, ಅದು ಅಲ್ಲದೆ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ಪಾಪಿ ರಾವಣನು ನನ್ನ ಪತ್ನಿಯಾದ ಜಾನಕಿಯನ್ನು ಕದ್ದೊಯ್ದಿರುವ. ಸೀತೆಯನ್ನು ಹುಡುಕುತ್ತಾ ಬರುವಾಗ ಸುಗ್ರೀವನ ಸಖ್ಯವಾಯಿತು. ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಶರಾರ್ಥದಲ್ಲಿ ರಾವಣನ ಷರತ್ತನ್ನು ನಿನ್ನ ಪಾದದ ಕೆಳಗೆ ಬಿಡುತ್ತಿದ್ದೆ. ಈ ಕೆಲಸವು ಸುಗ್ರೀವನಿಂದ ಸಾಧ್ಯತೆ? ಚಿಂತೆ ಇಲ್ಲ, ಆ ಕಾರ್ಯವನ್ನು ನಾವು ಸಾಧಿಸುತ್ತೇವೆ. ಸುಗ್ರೀವ ರಾಜ, ಪ್ರಭು ವಾಲಿ, ನೀನೀಗಲೂ ಬದುಕೋ ಎಂಬ ಇಚ್ಛೆ ಇದ್ದರೆ ತಿಳಿಸು. ನನ್ನ ಬಾಣವನ್ನು ಉಪಸಂಹಾರ ಮಾಡು. ಇಲ್ಲ ರಾಮಚಂದ್ರ, ಇಲ್ಲ, ನನಗೆ ಬದುಕುವ ಆಸೆ ಇಲ್ಲ. ಆದರೆ ರಾಮಬಾಣ ಹುಸಿಯಾಗಬಾರದು. ಆದರೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕಾಗಿದೆ.
ಏನದು ವಾಲಿ? ನನ್ನ ಮಗನಾದ ಅಂಗದನ ಭಾರವು ನಿಮ್ಮದಾಗಿರುವುದು. ಚಿಂತೆ ಬೇಡ, ಚಿಂತೆ ಬೇಡ. ಸುಗ್ರೀವ, ಅಣ್ಣ, ನನ್ನನ್ನು ಮನ್ನಿಸಿಬಿಡು. ನೀನು ಈಗಲೇ ರಾಮಚಂದ್ರರ ಜೊತೆ ಹೋಗಿ ಸೀತಾನ್ವೇಷಣೆ ಕಾರ್ಯದಲ್ಲಿ ನಿರತನಾಗಿರು. ನಾನು ಈ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ರಾಮಚಂದ್ರ, ಅಣ್ಣ, ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಹೇ ಪ್ರಭು ರಾಮಚಂದ್ರ, ಏತಕ್ಕಾಗಿ ಈ ಶಿಕ್ಷೆ? ಮಗು ಅಂಗದ ಕುಮಾರ, ಚಿಂತಿಸಬೇಡ, ಚಿಂತಿಸಬೇಡ. ನಿನ್ನ ತಂದೆಯು ಭ್ರಾತೃದ್ರೋಹಿಯಾದ ಕಾರಣ ಅವನನ್ನು ಸಂಹರಿಸಬೇಕಾಗಿತ್ತು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕ, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಬಹುಬೇಗ ಹಿಂತಿರುಗಿ. ಮಂಗಳವಾರ ಆಗಲಿ ಅಣ್ಣ. ಸೊಗಸುಗಾತಿಯ ಅಗಲಿರಲಾರೆ ವೈದೇಹಿ, ಸೊಗಸುಗಾತಿಯ ಅಗಲಿರಲಾರೆ, ಹಗರಣವಾಯಿತು ಜೀವನ. ಮನೋಹರೇ, ಹಗರಣವಾಯಿತು ಜೀವನ, ಎಲ್ಲಿ ಪೋರೆ ಸೀತಾ, ಎಲ್ಲಿ ಪೋರೆ ನೀಲವೇ ಸುರುಚಿರವಾಣಿ ಕಲ್ಯಾಣ. ಮನೋಹರೇ, ಸುರುಚಿರವಾಣಿ ಬಾ ಕಲ್ಯಾಣಿ. ಸುರುಚಿರವಾಣಿ ಬಾ ಕಲ್ಯಾಣಿ. ದೀನನಾದೆ ನಾ, ದೀನನಾದೆ ನಾ, ದೀನನಾದೆ ದಯೆ ತೋರುಕ ಮನಸ್ಸಿನ ಮಾತೆ. ಶ್ರೀವನಿತೆ ಸೀತೆ, ಸೀತಾ ಸೀತಾ जानकी मनोहरे प्राणनायकी मरे देने तरुणी नायके मरगने तरुणी कमल गंदिनी मारे तरुणी सीता कमल गंधिनी पारे तरुणी पल्लवाधरे
ಮುದವನು ಬೀರೆ ದಿವ್ಯಾಕಾರೆ ಮನೋಹರೆ ಮುದವನು ಬೀರೆ ದಿವ್ಯಾಕಾರೆ ದೀನನಾದೆ ದಯೆ ತೋರುಕ ಮನಸ್ಸಿನ ಮಾತೆ ಶ್ರೀವನಿತೆ ಸೀತೆ ಸೀತಾ ಸೀತಾ ಜಾನಕಿ ವೈದೇಹಿ ಅದೆಷ್ಟು ಕಷ್ಟಪಡುತ್ತಿರುವೆ ನೀನು ಸಹೋದರ. ಅಣ್ಣ, ವಾಲಿಯ ವಧೆಯಾಗಿ ವರ್ಷಕಾಲವಾದ ಸುಗ್ರೀವರಾಜನು ಮಾಡಿದ ವಾಗ್ದಾನವನ್ನು ಮರೆತಂತೆ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸಹೋದರ ಅಲ್ಲಿ ಯಾವುದೇ ಗಲಭೆಯನ್ನು ಮಾಡದೆ ಜಾಗೃತಿಯಾಗಿ ಸುಗ್ರೀವರಾಜನನ್ನು ಕರೆತರಬೇಕು. ಆಗಲಿ ಅಣ್ಣ. ಕಂಡೆಯ ಅನುಜಾತ ವಿಕಾಸಿತ ವನಜಾತ ಲೋಚನ ಅನುಜಾತ ವಿಕಾಸಿತ ವನಜಾತ ಲೋಚನ ಇನಜಾತ ನಡೆಗೈದು ಮನಾದಿಚ್ಛೆಯನು ಪೇಳೆ. ಹಿನಜಾತ ನಡೆಗೈದು ಮನಾದಿಚ್ಛೆಯನು ಪೇಳೆ. ಅನುಜಾತ ಗುಣಪೂರಿತ ಮಾನಿತನೆ ಕೇಳು ಅನುಜ ಅನುಜ ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್ ಈ ಕ್ಷಣ ಹೋಗಿ ನಿರೀಕ್ಷಿಸು ಕಾರ್ಯವ. ಈ ಕ್ಷಣ ಹೋಗಿ ನಿರೀಕ್ಷಿಸು ಕಾರ್ಯವ. ಅನುಜಾತ ಗುಣಪೂರಿತ ಮಾನಿತನೆ ಕೇಳು ಅನುಜ ಅನುಜ ಸಹೋದರ ಶಾಂತನಾಗಿ ಹೋಗಿ ಬಹಳ ಜಾಗೃತಿಯಿಂದ ಹಿಂದಿರುಗಬೇಕು. ಕಂಡೆಯ ಆಗಲಿ ಅಣ್ಣ. ಮಾಡಿದ್ದು ಉಪಕಾರಗಳ ನೋಡದೆ ಮನಾನತೆಯೊಡ್ಗೂಡಿ ತೆರೆಯುತ್ತಲಿರುವ ಅಣ್ಣ. ಮಾಡಿದ್ದು ಉಪಕಾರಗಳ ನೋಡದೆ ಮನಾನತೆಯೊಡ್ಗೂಡಿ ತೆರೆಯುತ್ತಲಿರುವ ನಮ್ಮ ಭರದಲ್ಲಿ ಅಣ್ಣ ದುರಳವ ನಮ್ಮ ಭರದಲ್ಲಿ ಪರಿಪರಿ ವೀರದಲ್ಲಿ ಶಿಕ್ಷಿಸಿ ಹೋಗುವೆನ್ನ ಜವದಳ ಈಗಲೇ ಸುಗ್ರೀವನೆಡೆಗೆ ಹೋಗುವೆನ್ನ. ಚಂದ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದುಕೊಂಡು ತನವನ್ನು ಬಿಡಿಸಿ ಅಣ್ಣ. ಚಂದ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದುಕೊಂಡು ತನವನ್ನು ಬಿಡಿಸಿ
ಹೋಗಿ ನೋಡಿ ಬರುತ್ತೇನೆ. ಜಾಗೃತಿ ಸಹೋದರ. ಸುಡುವೆ ಕಿಷ್ಕಿಂದೇನು ನಾ ಸುಡುವೆ ಕಿಷ್ಕಿಂದೇನು ನಾ ಫಡ ಫಡ ಕಪಿ ಕುಲವ ಕಡಿದು ಫಡವೇ ಒಳಗಿಡುವೆ. ಕೆಡುಗ ಸುಗ್ರೀವ ಹದಮನ ಕೆಡುಗ ಸುಗ್ರೀವ ಹದಮನ ಹೊರಸಿಳಿದು ಕೋಪಾಗ್ನಿಗೆ ಆಹುತಿಯಂ ಕೊಡುವೆ. ಸರಿಸಗೆ ಬರುತ್ತಿದೆ ಉರುತರ ಕಪಿಬಲ. ಸರಿಸಗೆ ಬರುತ್ತಿದೆ ಉರುತರ ಕಪಿಬಲ. ಪ್ರಭು ಲಕ್ಷ್ಮಣ ಸರಿಸಗೆ ಬರುತ್ತಿದೆ ಉರುತರ ಕಪಿಬಲ. ಪರುಷದಿಂದಲೇ ಪರಮ ಪುರುಷ ನರದಿಹನು ಶಿರದೊಡಲಿಸಿ ಪರುಷದಿಂದಲೇ ಪರಮ ಪುರುಷ ನರದಿಹನು ಶಿರದೊಡಲಿ ಹರೆಯುತ ದಳೆಯೊಳಗಿರುವ ಹೊನಿರುತ್ತದೆ. ಹರೆಯದಿರುವೊಳಗಿರುವ ಹೊನಿರುತ್ತದೆ ವರದಿ ಶರದಿಸುತ್ತ ಏದಕ್ಕೆ ಪ್ರಭು ಮಾನುಜನಿ ಪರಿಯೇ ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿಗಳನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತಷ್ಟೇ ಪ್ರಭು, ಕ್ಷಮಿಸಬೇಕು. ವಾಲಿಯ ಒದೆ ಕಳೆದು ವರ್ಷ ಕಾಲ ಕಳೆದರು ನಿಮ್ಮ ಚಿಕ್ಕಪ್ಪನಾದು ಏನು ಮಾಡುತ್ತಿರುವನು? ಶಾಂತರಾಗಿ ಪ್ರಭು. ಇದೋ ಇತ್ತ ಕಡೆಯೇ ಬರುತ್ತಿರುವರು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಮಳೆಗಾಲವಾದ್ದರಿಂದ ಅಲ್ಲಲ್ಲಿರತಕ್ಕ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು ಪ್ರಭು. ಸುಗ್ರೀವನೇ, ಮಾತೆಯವರನ್ನು ಕಳೆದುಕೊಂಡು ಶ್ರೀರಾಮನು ದುಃಖಿಸ ಪಡುತ್ತಿರುವನು. ನಡ್ರಿ, ಎಲ್ಲರೂ ಹೋಗಿ ಶ್ರೀರಾಮನ ಮಂದಿರಕ್ಕೆ ಹೋಗೋಣ. ಆಗಲಿ ಪ್ರಭು. ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ವೈದೇಹಿ
ಮನೋಹರೇ, ಎಲ್ಲಿರುವೆ ಜಾನಕಿ? ಆ, ಜಾನಕಿ ಪ್ರಾಣ ಸಖಿ, ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. कोई नहीं, ಹೇ ಭೂಸುತೆ, ಎಲ್ಲಿರುವೆ? ಹೇಗಿರುವೆ ಸೀತಾ? ಪಂಚವಟಿ ತಟ ಪುಣ್ಯ ರೂಪಿಣಿ ಓರಾನಂದಿನಿ ಹಂಸಗಾಮಿನಿ. ಪಂಚವಟಿ ಕಟ ಪುಣ್ಯ ರೂಪಿಣಿ ಗೋದಾನಂದಿನಿ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ. कोई नहीं, ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ. ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಸೀತಾ. ನೀನಿಲ್ಲದೆನ್ನಯ ಬಾಳಿದು ವಿಫಲ, ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ. ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸ ಹಸಗಳ ಸೀತಾ
ಕಮಲಮುಖೆ ಜಾನಕಿ ಸೀತಾ 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 ಮನೋಹರ ವೈದೇಹಿ ನಿನ್ನ ನಗಲಿ ಇನ್ನು ಎಷ್ಟು ದಿನ ಜೀವಿಸಲಿ ದೇವಿ? ಸುಗ್ರೀವರಾಜನನ್ನು ಎಚ್ಚರಿಸಲು ಕರೆತರಲು ಹೋದ ಲಕ್ಷ್ಮಣನು ಅಲ್ಲಿ ಏನು ಅನಾಹುತ ಮಾಡಿರುವುದು? ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನಿರಬಹುದು? ಸಹೋದರ, ಸುಗ್ರೀವರಾಜನನ್ನು ಕಂಡೆಯ? ಅಣ್ಣ, ಸುಗ್ರೀವ ರಾಜನನ್ನು ಕರೆದು ತಂದಿರುವೆನು. ನಿಮ್ಮ ಪಾದ ವೃಂದಗಳಿಗೆ ಅರ್ಪಿಸಿಕೊಳ್ಳಿ. ಪ್ರಭು ಮನ್ನಿಸೈ ಮಹಾನುಭಾವ ಸಂತ ಸುಗುಣಾಕರ ಮನ್ನಿಸೈ ಮಹಾನುಭಾವ
ದಾರಿಯಿಂದ ಚೆದಿರಿ ಹೋಗಿದ ಕಪಿಗಳೆಲ್ಲವನ್ನು ಒಟ್ಟುಗೂಡಿಸಲು ಸ್ವಲ್ಪ ತರವಾಯಿತಷ್ಟೇ ಪ್ರಭು, ಕ್ಷಮಿಸಬೇಕು. ಅದು ಸರಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜ ಇದೋ ಇತ್ತ ಕಡೆಯೇ ಬರುತ್ತಿರುವರು. ಓ, ನಮ್ಮನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವರಾಜ, ಸುಗ್ರೀವರಾಜ, ಇನ್ನು ತಡಬೇಕೆ ಸೀತಾನ್ವೇಷಣೆ ಕಾರ್ಯಕ್ಕೆ? ಪ್ರಭು, ಅದು ಸರಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನೇ ಕಾಣುತ್ತಿಲ್ಲವಲ್ಲ? ಪ್ರಭು, ಉತ್ತರ ಪೂರ್ವ ಪಶ್ಚಿಮ ದಿಕ್ಕುಗಳಿಗೆ ಹಲವು ಮಂದಿ ಕಪಿವರರನ್ನು ಕಳಿಸಿರುವೆನು. ದಕ್ಷಿಣ ದಿಕ್ಕಿಗಾಗಿ ಆಂಜನೇಯ, ಜಾಂಬುವಾದಿ ಎಲ್ಲರೂ ಇತ್ತ ಕಡೆಗೆ ಬರುತ್ತಿರುವರು. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಆಗಲಿ, ಅವರು ಬರಲಿ. ಮನುಜವತಾರ ವಿನುತ ರಾಮ ರಾಮಚಂದ್ರ, ಮನುಜವತಾರ ವಿನುತ ರಾಮ, ಮನುಜವತಾರ ವಿನುತ ರಾಮ, ಮನುಜವತಾರ ವಿನುತ ರಾಮ, ಗೌತಮ ಮುನಿಯಾಗ
ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಗುಣದ ರಾಮ ಸುಣಗೋ ವಿಭೋ ರಾಮ ರಾಮ ಸುಣಗೋ ವಿಭೋ ಅಭಿವಾದಯ ಶುಭದಿ 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 ಅಭಿವಾದಯ ಗೌತಮ ರಾಮ ರಾಮಚಂದ್ರ ನಿನಗೆ ಮಂಗಳವಾರ. ಸುಗ್ರೀವರಾಜ, ಪ್ರಭು ಇನ್ನು ತಡಬೇಕೆ? ಆಗಲಿ ಪ್ರಭು. ಆಂಜನೇಯ ಪ್ರಭು, ನೀನು ಜಾಂಬುವ ಅಂಗದ ಹಲವು ಮಂದಿ ಕಪಿವರನ್ನೊಳಗೊಂಡು ದಕ್ಷಿಣ ದಿಕ್ಕಿಗಾಗಿ ಹೋಗು. ಪರ್ವತ ಪ್ರಾಂತ್ಯಗಳಲ್ಲಿಯೂ ನದಿ ಪ್ರಾಂತ್ಯಗಳಲ್ಲಿ ಎಲ್ಲಿಯೂ ಮಾತೆಯನ್ನು ಚೆನ್ನಾಗಿ ಹುಡುಕು. ಅಲ್ಲಿಯೂ ಮಾತೆಯವರು ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಕಿ ಎಂಬ ರಕ್ಕಸಿರುವುದು, ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಭೋಗಾವತಿ ನಗರವು ಸಿಗುವುದು. ಅವರಿಂದ ಆಶೀರ್ವಾದವನ್ನು ಹೊಂದಿ ಅಲ್ಲಿಯೂ ಮಾತೆಯನ್ನು ಹುಡುಕು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಅಲ್ಲಿಂದ ಮುಂದೆ ಹೋಗು. ಪಿತೃಲೋಕವು ಸಿಗುವುದು. ಅಲ್ಲಿಂದ ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಸೂರ್ಯ ರಶ್ಮಿಯೂ ಸಹ ಅಲ್ಲಿ ಇಲ್ಲ. ಹೀಗೆ 1 ಮಾಸದ ಅವಧಿ ಒಳಗಾಗಿ ಆ ರಾವಣನ ನೆಲೆಯನ್ನು ಮಾತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಇದು ಸುಗ್ರೀವಾಜ್ಞೆ. ಮಹದಾಜ್ಞೆ, ಮಹದಾಜ್ಞೆ. ಆಂಜನೇಯ ಪ್ರಭು, ಸೀತಾನ್ವೇಷಣೆ ಕಾರ್ಯವು ಸಾಧಿಸಲು ನಿನ್ನಿಂದ ಆಗಬಹುದೇ? ಪ್ರಭು, ಶ್ರೀರಾಮನ ನಿನ್ನಯ ಪ್ರಭು, ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಮೊದೊಂದಿರೆ ಕಟ ಕ್ಷಮದೊಂದಿರೆ ಕ್ಷಣದೋ ಆ ರಾವಣನು ಸಡೆಬಡಿದು ಆ ರಜನಕ ಜಯ ಕುಶಲವನು ತಂದೊಪ್ಪಿಸುವನು ಬಲವಿಂದ. ರಾಮ 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 ರಾಮಚಂದ್ರ ಪ್ರಭು, ನಿನ್ನ ಆಶೀರ್ವಾದ ಹೊಂದಿದ್ದೇ ಆದ ಪಕ್ಷದಲ್ಲಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ರಾವಣನ ಬಲಾಬಲಗಳನ್ನು ತಿಳಿದು ಬರುತ್ತೇವೆ. ಅವಧಿಯು ಮುಗಿಯುವುದರೊಳಗಾಗಿ ಪ್ರಭು. ಮಾರುತಿ, ನೀನಂತಹ ವೀರ ಧೀರ ಶೂರನೆಂಬುದನ್ನು ನಾನು ಬಲ್ಲೆ. ನಾನು ನಿನಗೆ ಕೆಲವೊಂದು ಗುರುಹುಗಳನ್ನು ಹೇಳುವೆ. ಜಾನಕಿಯನ್ನು ಕಂಡಾಗ ಇವೆಲ್ಲವನ್ನು ಸೂಕ್ಷ್ಮ ರೀತಿಯಿಂದ ಅವಳಿಗೆ ತಿಳಿಸು. ಅದಲ್ಲದೆ ಪವನ ಸುತ ಗುಣಪೂರಿತ ಪವನ ಸುತ ಗುಣಪೂರಿತ ಸುಜನ ವಿನುತ
ಚರಿತ ಪವನ ಸುತ ಗುಣಪೂರಿತ. ತುಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ಭಂಗಿಸುತ್ತಲೇ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ಭಂಗಿಸುತ್ತಲೇ ತಿಂಗಳೊಳೊನ್ನಿಂಗನೆಗೆ ಉಂಗುರ ಮಿಂಗದನೆ. ತಿಂಗಳೊಳೊನ್ನಿಂಗನೆಗೆ ಉಂಗುರ ಮಿಂಗದನೆ. ಸಂಗಡ ಕುರುಹಂ ತರುತ್ತಲೆ ಮಂಗಳ ವಾರ್ತೆಯ ತಾರೆ. ಪವನಾಸುತ ಗುಣಪೂರಿತ ಭಾರೈ ಸುಜನ ವಿನುತ ಸುಗುಣ ಭರಿತ ಸುರಚಿರನುತ ಚರಿತ ಪವನ ಸುತ ಗುಣಪೂರಿತ. ಮಾರುತಿ 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 ಜಾನಕಿಯನ್ನು ಕಂಡಾಗ ಅವಳಿಗೆ ಕೆಲವೊಂದು ಕುರುಹುಗಳನ್ನು ಹೇಳಿ ಅದಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಗೌಪ್ಯವಾಗಿ ತಿಳಿಸು. ಇದಲ್ಲದೆ ಈ ಶ್ರೀರಾಮ ಮುದ್ರಿಕೆಯನ್ನು ಆಕೆಗೆ ತೋರಿಸು. ಅವಳಲ್ಲಿಯೇ ಉಳಿದಿರುವ ಚೂಡಾರತ್ನವನ್ನು ಅವಳ ನೆನಪಿಗಾಗಿ ತೆಗೆದುಕೊಂಡು ನಿನಗೆ ಮಂಗಳವಾದ. ಹಾಗೆ ಆಗಲಿ. ಕಪಿವೀರರೇ, ಕಪಿವೀರರೇ, ಎಂದಿನ ಮೊದಲುಗೊಂಡು ರಾಮಾನುಗ್ರಹದಿಂದ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ತನಕ ಫಲ ಆಹಾರಾದಿಗಳನ್ನು ಬಂಧಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಪ್ರಭು, ಹೊರಡಲು ಅಪ್ಪಣೆಯೇ? ಆಗಬಹುದು, ಹೋಗಿ ಬನ್ನಿ. ಆಹಾ, ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಾಗ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ಆಂಜನೇಯ, ಮಾತೆಯವರು ಕಂಡಾಗ ಈ ಲಕ್ಷ್ಮಣನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ. ಮಹದಾಗ್ನಿ ಮಹದಾಗ್ನಿ. ಪ್ರಭು, ನನಗಿನ್ನಪ್ಪಣೆಯೇ? ಹೋಗಿ ಬಾ ಮಾರುತಿ. ಶುಭವಾಗಲಿ. ರಾಮಚಂದ್ರ ಮಾಂ ಪಾಹಿ ದಯಾಳು ಅಗಗಲ ಪರಮದು ಬಾಳು. ರಾಮಚಂದ್ರ ಮಾಂ ಪಾಹಿ ದಯಾಳು ಅಗಗಲ ಪರಮದು ಬಾಳು. ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ. ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ. ನಿಖಿಲ ಸುರ ವರನೇ ಮುರನೇ ನಿಖಿಲ ಸುರ ಹರನೇ ಮುರವರನೇ. ರಾಮಚಂದ್ರ ಮಾಂಬಾಹಿ ದಯಾಳು ಸಗಗರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ ರಾಮ. ರಾಮ 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 ಸೀತಾ 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 ರಾಮ 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 ಸೀತಾ